ಹಲೋ ಫ್ರೆಂಡ್ಸ್, ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ. ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಮೊದಲಿಗೆ ಮೀನಾ ಹೂ ಡೆಲಿವರಿ ಕೊಡೋದಕ್ಕೆ ಅಂತ ಹೇಳಿ ಒಂದು ಕಡೆ ಬಂದಿರ್ತಾಳೆ. ಹೂ ಕೊಡೋದಕ್ಕೆ ಹೋಗಿ ಕೀನ ಗಾಡಿನೆಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾಳೆ. ಅಲ್ಲೇ ಒಬ್ಬ ಕೂತ್ಕೊಂಡಿದ್ದವನು ನೋಡ್ಕೊಂಡ್ಬಿಟ್ಟಿರ್ತಾನೆ. ಅವಳು ಹೂ ಕೊಟ್ಟು ಬರೋಷ್ಟರೊಳಗಡೆ ಗಾಡಿನ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಅದಾದಮೇಲೆ ಮೀನಾ ಬರ್ತಾಳೆ, ಅವನು ಅಲ್ಲೇ ಕೂತ್ಕೊಂಡಿರ್ತಾನೆ. ಅರೆ, ನನ್ನ ಗಾಡಿ ಇಲ್ಲೇ ನಿಲ್ಲಿಸಿದ್ನಲ್ಲ, ಎಲ್ಲೋಯ್ತು ಅಂತ ಹೇಳಿ ಹುಡುಕ್ತಾ ಇರ್ತಾಳೆ. ಅಣ್ಣ, ನನ್ನ ಗಾಡಿ ಇಲ್ಲೇ ನಿಲ್ಲಿಸಿದ್ದೆ, ನೋಡಿದ್ರೆ ಅಣ್ಣ, ಬ್ಲ್ಯಾಕ್ ಕಲರ್ ಗಾಡಿ, ಹಿಂದಗಡೆ ಬಾಕ್ಸ್ ಕಟ್ಟಿತ್ತು, ನೋಡಿದ್ರೆ ಅಂತ ಹೇಳಿದಾಗ, ಇಲ್ಲಮ್ಮ ನೋಡಲಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ, ನನ್ನ ಗಾಡಿ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು, ಇಲ್ಲೇ ನಿಲ್ಲಿಸಿದ್ದೆ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ. ಕತ್ಕೊಂಡೋಗಿರೋನು ಏನು ಮಾತಾಡದೆ ಸುಮ್ಮನೆ ಹಾಗೆ ಇರ್ತಾನೆ. ಈ ಕಡೆ ಛಾಯಾ ಬಂದಿದ್ದಾಳೆ ಅಂತ ಹೇಳಿ ರೋಹಿಣಿ ಮನೋಜ್ನ ಪಾರ್ಲರಿಗೆ ಕರೆಸ್ಕೋತಾಳೆ. ಪಾರ್ಲರಲ್ಲಿ ಫೇಶಿಯಲ್ ಮಾಡ್ತಾ ಇರಬೇಕಿದ್ರೆ ಮನೋಜ್ ಹಿಂದ್ಗಡೆಯಿಂದ ಬಂದು ನಿಂತ್ಕೋತಾನೆ. ಛಾಯಾ ಮಿರರಲ್ಲಿ ನೋಡ್ಬಿಡ್ತಾಳೆ. ಆಗ, ಛಾಯಾ, ನೀನು ನನ್ನ ಹತ್ರ ದುಡ್ಡಿಗೋಸ್ಕರ ಪ್ರೀತಿ ನಾಟಕ ಮಾಡಿಕೊಂಡು ನನ್ನ ಹತ್ರ ದುಡ್ಡು ಕಿತ್ಕೊಂಡು ಯಾಮಾರಿಸಿ ಓಡೋದೆ. ಆದರೆ ಪ್ರತಿದಿನ ನಮ್ಮ ಮನೆಯಲ್ಲಿ ನಾನು ಎಷ್ಟು ಅವಮಾನ ಅನುಭವಿಸ್ತಾ ಇದ್ದೀನಿ ಗೊತ್ತಾ? ಇದಕ್ಕೆಲ್ಲ ಕಾರಣ ನೀನು. ನಿನ್ನಿಂದ ಪ್ರತಿದಿನ ನಾನು ಅವಮಾನ ಅನುಭವಿಸ್ತಾ ಇದ್ದೀನಿ. ನನ್ನ ತಮ್ಮ, ಅಪ್ಪ, ಅಮ್ಮ ಎಲ್ಲರೂ ಅವಮಾನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆಗಿರೋದು ನೀನೇ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಹಿಡ್ಕೊಂಡು ಎಳ್ದಾ ಇರ್ತಾನೆ. ಅಷ್ಟರಲ್ಲಿ ರೋಹಿಣಿ, ಮನೋಜ್ ಬಿಡು ಮನೋಜ್ ಅಂತ ಹೇಳಿ ಬಿಡಿಸ್ಬಿಟ್ಟು, ಮನೋಜ್, ಈ ಥರ ನೀವು ತಾಳ್ಮೆ ಕೆಟ್ಟರೆ ಯಾವ ಕೆಲಸನೂ ಆಗೋದಿಲ್ಲ. ಮೊದಲು ಇವಳು ಎತ್ಕೊಂಡು ಹೋಗಿರೋ ದುಡ್ಡನ್ನು ನಾವು ವಾಪಸ್ ಇಸ್ಕೋಬೇಕು ಅಂತ ಹೇಳಿದಾಗ, ನೋಡು ಛಾಯಾ, ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ನ ಹತ್ರ ತೊಗೊಂಡೋಗಿರೋ ಅಷ್ಟು ದುಡ್ಡು ನನಗೆ ಬೇಕು ಅಷ್ಟೇ. ನಿನ್ನಂಥ ಪ್ರೀತಿ ನಾಟಕ ಆಡೋರನ್ನ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾರು ನಂಬಾರ್ದು. ನಂಬಿದರೆ ನನಗಾಗಿರೋ ಪರಿಸ್ಥಿತಿನೇ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಛಾಯಾ ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ಮೀನಾ ಗಾಡಿನೆಲ್ಲ ಹುಡ್ಕೊಂಡು ಆ ಏರಿಯಾ ತುಂಬ ಓಡಾಡ್ತಾ ಇರ್ತಾಳೆ. ಕಣ್ಣೀರು ಹಾಕ್ಕೊಂಡು ಸೂರ್ಯಂಗೆ ಫೋನ್ ಮಾಡ್ತಾಳೆ. ಇದಿಷ್ಟು ಸೋಮವಾರದ ಪುಟ್ಟ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.